ಮೂವಿಲಿ ಬಾಳೆಹಣ್ಣು ತೋರಿಸಿದ್ರು, ಅದಕ್ಕೆ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟವ್ರು, ಅರ್ಥ ಮಾಡ್ಕೊಂಡು. ಚೆನ್ನಾಗಿದೆ. ಈ ತರ ಕಾನ್ಸೆಪ್ಟ್ ಅಲ್ಲಿ ಯಾರು ಮಾಡಕ್ಕಾಗಲ್ಲ. ಫೋಕಸ್ ಕೊಟ್ಟು ನೋಡಿ. ಈ ಸಿನಿಮಾ ಸಿಕ್ಕಿರೋ ಯಶಸ್ಸು ಅವರು ಉತ್ತಮ ಪ್ರಜಾಕೀಯ ಪಕ್ಷಕ್ಕೂ ಸಿಗ್ಲಿ. ಜೈ ಪ್ರಜಾಕೀಯ. ಅದಕ್ಕೆ ಸೂಪರ್ ಆಗಿದೆ ಸರ್, ತುಂಬಾ ಸೂಪರ್ ಆಗಿದೆ ಮೂವಿ ಮಾತ್ರ. ನೆಕ್ಸ್ಟ್ ಲೆವೆಲ್ ಇದೆ ಮೂವಿ ಮಾತ್ರ. ಆದ್ರೆ ಇನ್ನೂ ಅರ್ಥ ಆಗಿಲ್ಲ ಅಚ್ಚ ನನಗೆ. ಅರ್ಥ ಆಗಿದೆ, ಅರ್ಥ ಆಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಪಿಕ್ಚರು ತುಂಬಾ ಚೆನ್ನಾಗಿದೆ. ಎಲ್ಲ ಕನ್ನಡ ಪಿಕ್ಚರ್ ಥಿಯೇಟರ್ ಬಂದು ನೋಡ್ಬೇಕು. ಕನ್ನಡ ಪಿಕ್ಚರು ಫಸ್ಟಿಂದ ಲಾಸ್ಟ್ವರೆಗೂ ತುಂಬಾ ಚೆನ್ನಾಗಿ ಮಾಡಿ ಬರುತ್ತೆ ಅವರು. ಯಾಕಂದ್ರೆ ಆ ಕಾಸ್ಟ್ಯೂಮ್ಸು, ಆ ಮೇಕಿಂಗು, ಕಳ್ತನ ಮಾಡಿ ಹೆಂಗೆ ರಾಜಕೀಯ ಮೇಲೆ ಬರ್ತಾರೆ ಅನ್ನೋದು ಒಂದು ಅರ್ಥ ತೋರಿಸಿದ್ದಾರೆ. ಪಿಕ್ಚರ್ ಮಾತ್ರ ಸೂಪರ್ ಆಗಿದೆ. ಕನ್ನಡ ಪಿಕ್ಚರ್ನ ಥಿಯೇಟ್ರಿಗೆ ಬಂದೇ ನೋಡ್ಬೇಕು. ಯಾಕಂದ್ರೆ ತೆಲುಗು ತಮಿಳು ಎಲ್ಲರೂ ನಾಲ್ಕು ಥಿಯೇಟ್ರಿಗೆ ಹಾಕಿ ನೋಡ್ತಾರೆ. ನಮ್ಮ ಜಿತೇಂದ್ರ ಪಿಕ್ಚರ್ ಮಾತ್ರ ಕನ್ನಡ ಇಲ್ಲೇ ಬಂದು ನೋಡ್ಬೇಕು. ಸೂಪರ್ ಇದೆ. ಫಸ್ಟ್ ಹಾಫ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೆಕೆಂಡ್ ಹಾಫ್ ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ, ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ. ಉಪೇಂದ್ರ ಬುದ್ಧಿವಂತ. ಇಲ್ಲಿ ಕಾಲೇಜ್ ಮೇನ್ಗೆ ಕೆಲಸ ಕೊಡ್ಬೇಕು. ಮೇನ್ಗೆ ಮತ್ತೊಮ್ಮೆ ಬುದ್ಧಿವಂತ ನಿರ್ದೇಶಕ ಸಾಬೀತುಪಡಿಸಿದ್ದಾರೆ. ರಾಜಕಾರಣಿಗಳು ಜಾತಿ ವ್ಯವಸ್ಥೆನ ಈ ರೀತಿ ಯೂಸ್ ಮಾಡಿಕೊಂಡು ಜನಗಳಿಗೆ ಟೋಪಿ ಹಾಕ್ತಾರೆ ಅಂತ ತೋರಿಸಿದ್ದಾರೆ. ನೀವು ಒಂದ್ಸರಿ ಅರ್ಥ ಆಗಲ್ಲ ಪಿಕ್ಚರ್, ಇನ್ನು 2-3 ಸರಿ ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ. 9 ವರ್ಷ ಆದ್ಮೇಲೆ ಡೈರೆಕ್ಷನ್ ಮಾಡೋರು ಒಪ್ಪಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಬ್ಯೂಟಿಫುಲ್, ಸೇಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವ್ಯತ್ಯಾಸ ಇಲ್ಲ. ಉಪೇಂದ್ರ ಬುದ್ಧಿವಂತ. ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ಕೊಡೋ ಮೂವಿ. ಫಿಲಮ್ ಚೆನ್ನಾಗಿದೆ. ನಮ್ಮ ಪ್ರೆಸೆಂಟ್ ರಾಜಕಾರಣ ಬಿಟ್ಟಿ ಭಾಗ್ಯ ಕೊಡೋದ್ರಿಂದ ದೇಶ ಹಂಗೆ ಬರ್ಬಾದ್ ಆಗುತ್ತೆ ಅನ್ನೋದನ್ನ ಫಿಲಮ್ ಅಲ್ಲೇ ತೋರಿಸಿದ್ದಾರೆ. ಸಿಗೋರು ಫಿಲಮ್ ನೋಡ್ತಾ ಇರಿ ಅಷ್ಟೇ. ಯಾಕೇಳಿ ಅವ್ರದ್ದು 25 ವರ್ಷದಲ್ಲಿ ಉಪೇಂದ್ರ ಪಿಕ್ಚರ್ ಆ ಥರ ಗೆಟಪ್ ಚೆನ್ನಾಗಿದೆ. ಉಪೇಂದ್ರನ ಗೆಟಪ್ ಸೂಪರ್ ಆಗಿದೆ. 25 ವರ್ಷದಲ್ಲಿ ಉಪೇಂದ್ರ ತೆಗ್ದಿಲ್ಲ, ಅದೇ ಥರ ಸೇಮ್ ಕಾಸ್ಟ್ಯೂಮ್ಸು, ಮೇಕಿಂಗು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಉಪೇಂದ್ರ ಡೈಲಾಗ್ಗಳು ಒಂದೊಂದು ಅರ್ಥ ಇದೆ. ಅನ್ನ ಕಚ್ಚಕ್ ಮುಂಚೆ ಇನ್ನು ಪಿಕ್ಚರ್ ಮುಂಚೆ ಮಗ ಇರೋದು ಹೆಂಗೆ ಚೆನ್ನಾಗಿ ಡೈಲಾಗ್ಗಳು. ರಿಯಲ್ ಸ್ಟಾರ್ ಉಪೇಂದ್ರಿಗೆ ಇನ್ನು ಫ್ಯಾಮಿಲಿಗೆ ನೋಡ್ಬೇಕು. ಯಾಕಂದ್ರೆ ಕೇಳ್ತೀನಿ ನಾನು ಪಿಕ್ಚರು ಎಷ್ಟು ಫ್ಯಾಮಿಲಿ ಕರ್ಕೊಂಡ್ಬಂದು ಇನ್ನೊಂದ್ಸಲ ನೋಡ್ತೀನಿ. ಪಿಕ್ಚರ್ ಮಾತ್ರ ಸೂಪರ್ ಆಗಿದೆ. ಯಾಕಂದ್ರೆ ಒಬ್ಬರು ಡೈಲಾಗ್ಗಳು ಎಲ್ಲಾರು ಅಂತಾರೆ, ಎಲ್ಲೋದ್ರು ಅಂತಾರೆ, ಇರೋ ತನಕ ನೀನು ಖುಷಿಯಾಗಿ